ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಜೈಲುವಾಸ ಮುಕ್ತಿ ಕೋರಿ ಕಾನೂನು ಹೋರಾಟ, ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದರ್ಶನ್. ಏಪ್ರಿಲ್ 27ರಂದು ಬೇಲ್ಗಾಗಿ ಅರ್ಜಿ ಸಲ್ಲಿಸಿರೋ ದಾಸ. ಟಾಕ್ಸಿಕ್ ನಿರೀಕ್ಷೆಯಲ್ಲಿದ್ದ ಅಭಿಮಾನಿಗಳಿಗೆ ನಿರಾಸೆ. ಯಶ್ ನಟನೆ ಟಾಕ್ಸಿಕ್ ರಿಲೀಸ್ ಡೇಟ್ ಮತ್ತೆ ಮುಂದಕ್ಕೆ. ಈ ಬಗ್ಗೆ ಪೋಸ್ಟ್ ಮಾಡಿ ಮಾಹಿತಿ ಹಂಚಿಕೊಂಡ ಯಶ್. ಮರ್ಯಾದೆಗೆ ಅಂಜಿ ವಿದ್ಯಾರ್ಥಿ ಸಾವು ಪ್ರಕರಣ. ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ 3 ಪೊಲೀಸರು ಅಮಾನತು. ಪೊಲೀಸರ ದೌರ್ಜನ್ಯಕ್ಕೆ ವಿದ್ಯಾರ್ಥಿ ಸಾವು ಖಂಡಿಸಿ ಪ್ರತಿಭಟನೆ. ರಾಜ್ಯದಲ್ಲಿ ಭುಗಿಲೆದ್ದ ಸಿಎಂ ಕುರ್ಚಿ ಕದನ. ನಾಯಕತ್ವ ವಿಚಾರ ಪ್ರತಿದಿನ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ಬಾಗ್ತೀವಿ ಎಂದ ಎಂಬಿ ಪಾಟೀಲ್. ಒಳ ಮೀಸಲಾತಿ ಅಧಿಸೂಚನೆ ಪ್ರಕಟ ವಿಚಾರ. ತೀರ್ಮಾನಕ್ಕೆ ತಕ್ಕಂತೆ ಅಧಿಸೂಚನೆ ಬಂದಿದೆ. 56,000 ಹುದ್ದೆಗಳ ನೇಮಕಾತಿ ಆಗಲಿದೆ ಎಂದ ಪರಮೇಶ್ವರ್. ಇದಿಷ್ಟು ಈ ಕ್ಷಣದ ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ.